ಎಲ್ಲರಿಗೂ ಶ್ರೇಷ್ಠ ಸಮಾಜ ಸುಧಾರಕ, ವಚನ ಸಾಹಿತ್ಯದ ಮೂಲಕ ಸಾಮಾಜಿಕ ಜಾಗೃತಿಯನ್ನುಂಟು ಮಾಡಿದ ಯುಗ ಪ್ರವರ್ತಕ, ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಬಸವಣ್ಣನವರು ತಮ್ಮ ಮೂಲಕ ವಚನ ಸಾಹಿತ್ಯವನ್ನು ಇಡೀ ಜಗತ್ತಿಗೆ ಪರಿಚಯಿಸಿ ಕನ್ನಡದ ಕೀರ್ತಿಯನ್ನು ಪ್ರಪಂಚದಲ್ಲಿಯೇ ಉಚ್ಛ್ರಾಯ ಸ್ಥಿತಿ ತಲುಪುವಂತೆ ತಮ್ಮದೇ ಆದ ವಿಶಿಷ್ಟ ಕಾಣಿಕೆಯನ್ನು ನೀಡಿದ್ದಾರೆ. ವ್ಯಕ್ತಿಯಲ್ಲಿನ ಘನತೆ, ಸಮಾಜದಲ್ಲಿನ ಸಮತೆ, ರಾಷ್ಟ್ರದಲ್ಲಿನ ಭಾವೈಕ್ಯತೆಯನ್ನು 12ನೇ ಶತಮಾನದಲ್ಲಿಯೇ ತಮ್ಮ ವಚನಗಳ ಮೂಲಕ ಸಮಾಜಕ್ಕೆ ಬಿಂಬಿತವಾಗುವಂತೆ ಪ್ರಚುರಪಡಿಸಿದ್ದಾರೆ. ಅಂಥ ಬಸವಣ್ಣನವರು 12ನೇ ಶತಮಾನದಲ್ಲಿ ಇಂದಿನ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಮಾದರಸ ತಂದೆ ಮಾದಲಾಂಬಿಕೆ ತಾಯಿಯವರ ಪುಣ್ಯ ಗರ್ಭದಲ್ಲಿ ಜನಿಸಿ ಅಂದಿನ ಕಾಲದಲ್ಲಿ ನಡೆಯುತ್ತಿದ್ದ ಅಂಧಾನುಕರಣೆ, ಮೂಢನಂಬಿಕೆ, ಸಮಾಜದಲ್ಲಿಯ ಅಂಕುಡೊಂಕುಗಳು, ಲೋಪದೋಷಗಳನ್ನು ತಿದ್ದುವ ದೃಷ್ಟಿಯಿಂದ ಅವರು ಕೂಡಲ ಸಂಗಮಕ್ಕೆ ಬಂದು ಅಲ್ಲಿಂದ ಕಲ್ಯಾಣಕ್ಕೆ ಹೋಗಿ ಕಲ್ಯಾಣ ಕ್ರಾಂತಿಯನ್ನುಂಟು ಮಾಡಿ ಅನೇಕ ಶರಣ ಸಂಕುಲಕ್ಕೆ ತಮ್ಮದೇ ಆದ ವಿಶಿಷ್ಟ ಕೊಡುಗೆಯನ್ನು ನೀಡಿದ್ದಾರೆ. ಅನುಭವ ಮಂಟಪವನ್ನು ಸ್ಥಾಪಿಸಿ ಅಂದಿನ ಕಾಲದಲ್ಲಿಯೇ ಎಲ್ಲ ಧರ್ಮ, ಎಲ್ಲ ಜಾತಿಯವರನ್ನು ಒಟ್ಟಾಗಿ ಅವರಿಗೆ ಕೂಡಿಸಿ ಸಭೆ ಸೇರುವುದರೊಂದಿಗೆ ಸಮಾನತೆ ಜಾಗೃತಿಯನ್ನುಂಟು ಮಾಡಿ ವಿಶ್ವದ ಪ್ರಥಮ ಸಂಸತ್ತು, ಮೊದಲನೆಯ ಪಾರ್ಲಿಮೆಂಟ್ ಅನುಭವ ಮಂಟಪವನ್ನು ಅವರು ಸ್ಥಾಪನೆ ಮಾಡಿದ್ದಾರೆ. ಅಂಥ ಬಸವಣ್ಣನವರು ವಚನ ಸಾಹಿತ್ಯದ ಮೂಲಕ ಸಾಮಾಜಿಕ ಜಾಗೃತಿಯನ್ನುಂಟು ಮಾಡಿದ್ದಾರೆ. ಸಮಾಜದಲ್ಲಿ ಇವತ್ತು ಅನೇಕ ಮೂಢನಂಬಿಕೆಗಳು, ಯಾವುದೇ ಭಕ್ತಿ ಭಾವ ಶುದ್ಧವಿಲ್ಲದೆ ನೀರಿನಲ್ಲಿ ಮುಳುಗಿ ಏಳುವುದು, ಮರವನ್ನು ಸುತ್ತುವುದು, ಇಂಥ ಮೂಢನಂಬಿಕೆಗಳನ್ನು ತಮ್ಮದೇ ಶೈಲಿಯಲ್ಲಿ ಧಿಕ್ಕರಿಸುತ್ತಾ ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ಸುತ್ತಾವರು ನಿನ್ನ ನೆಂತು ಬಲ್ಲರು ಕೂಡಲ ಸಂಗಮ ದೇವ ಎನ್ನುವ ವಚನದಲ್ಲಿ ಆ ಮೂಢನಂಬಿಕೆಯನ್ನು ಧಿಕ್ಕರಿಸುತ್ತಾ ಕೂಡಲ ಸಂಗಮ ದೇವ ಎಂಬ ಅಂಕಿತ ನಾಮವಿರುವ ಸುಮಾರು 1200 ವಚನಗಳು ಸಾಹಿತ್ಯದಲ್ಲಿ ಉಪಲಬ್ಧವಾಗಿವೆ. ಆದ್ದರಿಂದ ಮುಂದುವರೆದಂತೆ ವ್ಯಕ್ತಿ ತನ್ನನ್ನು ತಾನು ಮೊದಲು ಪರಿಶುದ್ಧ ಮಾಡಿಕೊಳ್ಳಬೇಕು, ಅನಂತರ ಅವನು ಬೇರೆಯವರಿಗೆ ಹೇಳಬೇಕು. ತಾನು ಸ್ವತಃ ಪರಿಶುದ್ಧನಾಗಿರದೆ ಬೇರೆಯವರಿಗೆ ಉಪದೇಶವನ್ನು ಮಾಡ್ತಕ್ಕಂಥದ್ದು ಅದು ವೈಯಕ್ತಿಕ ದ್ರೋಹ ಎನ್ನುವ ನಿಟ್ಟಿನಲ್ಲಿ ಬಸವಣ್ಣನವರು ಲೋಕದ ಡೊಂಕವ ನೀವೇಕೆ ತಿದ್ದುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನೆರಮನೆಯವರ ದುಃಖಕ್ಕೆ ಅಳುವವರನೆಂದಿಗೂ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಎನ್ನುವ ವಚನದಲ್ಲಿ ಬಹಳಷ್ಟು ಮಾರ್ಮಿಕವಾಗಿ ಹೇಳಿದ್ದಾರೆ. ಭಕ್ತಿ ಭಾವದಲ್ಲಿ, ದೇವರ ಪೂಜೆಯಲ್ಲಿ, ಭಗವಂತನ ಪೂಜೆಯಲ್ಲಿ ಯಾವುದೂ ಕೂಡ ಮೇಲು ಕೀಳು ಇಲ್ಲ. ಶ್ರೀಮಂತ ಬಡವ ಬಲ್ಲಿದ ಅಂತಕ್ಕಂಥ ವ್ಯತ್ಯಾಸಗಳು ಯಾವುದೂ ಇಲ್ಲ. ಆದ್ದರಿಂದ ಬಸವಣ್ಣನವರು ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ, ಸ್ಥಾವರ ಕಳಿವುಂಟು ಜಂಗಮಗಳಿವಿಲ್ಲ ಕೂಡಲ ಸಂಗಮ ದೇವ ಎನ್ನುವ ವಚನದಲ್ಲಿ ಮೇಲು ಕೀಳನ್ನು ದೇವರು ಯಾವತ್ತೂ ತನ್ನ ದೃಷ್ಟಿಕೋನದಲ್ಲಿ ನೋಡುವುದಿಲ್ಲ. ಆ ದೇವರಿಗೆ ಬೇಕಾದದ್ದು ನಮ್ಮ ಭಕ್ತಿ ಭಾವದಿಂದ ನಮ್ಮ ಶುದ್ಧ ಮನಸ್ಸಿನ ಪರಿಶುದ್ಧ ಪೂಜೆ ಎನ್ನುವ ಮಾತನ್ನು ಬಹಳಷ್ಟು ಮಾರ್ಮಿಕವಾಗಿ ಬಸವಣ್ಣನವರು ಹೇಳಿದ್ದಾರೆ. ಇಂದಿನ ಜಗತ್ತಿನಲ್ಲಿ, ಇಂದಿನ ಪ್ರಪಂಚದಲ್ಲಿ ನಡೀತಕ್ಕಂಥ ಅನೇಕ ಲೋಪದೋಷಗಳು, ಸ್ವಜನ ಪಕ್ಷಪಾತ, ಜಾತೀಯತೆ, ಅನೇಕ ವ್ಯಾವಹಾರಿಕ ಉದ್ಯೋಗಗಳು, ಇವೆಲ್ಲವುಗಳನ್ನು ಅಂದಿನ ಕಾಲದಲ್ಲಿಯೇ ಕಂಡು ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದೊಡೆ ನಿಲ್ಲಬಹುದೇ, ಏರಿ ನೀರೊಂಬೊಡೆ ನಾರಿ ತನ್ನ ಮನೆಯ ಕೊಳುವಡೆ, ಬೇಲಿಯದ್ದು ಹೊಲವ ಮೈದೊಡೆ ತಾಯಿಯ ಮೊಲೆ ಹಾಲೆ ನಂಜಾದೊಡೆ, ಇನ್ನಾರಿಗೆ ಮೊರೆ ಹೋಗಲಿ
ಕೂಡಲ ಸಂಗಮ ದೇವ ಎಂಬ ವಚನದಲ್ಲಿ ವ್ಯವಸ್ಥೆಯ ಲೋಪದೋಷವನ್ನು ಅತ್ಯಂತ ಮಾರ್ಮಿಕವಾಗಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಧರ್ಮ ಎಂದರೇನು, ಧರ್ಮದ ವ್ಯಾಖ್ಯಾನವನ್ನು ಅನೇಕ ಗ್ರಂಥ ರಾಶಿಗಳಲ್ಲಿ ಕಾಣಬಹುದು. ಆದರೆ ಬಸವಣ್ಣನವರು ಅತ್ಯಂತ ಸರಳ ಭಾಷೆಯಲ್ಲಿ ದಯವಿಲ್ಲದ ಧರ್ಮವಾದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಿಗೆ ಎನ್ನುವ ಮಾತನ್ನು ಮಾನವೀಯತೆಯ ಆಧಾರದ ಮೇಲೆ ಧರ್ಮದಲ್ಲಿ ದಯವಿರಬೇಕೇ ವಿನಃ ಧರ್ಮ ಯಾವತ್ತೂ ದಯವಿಲ್ಲದ ಧರ್ಮವಾಗಬಾರದು ಎನ್ನುವ ಮಾತನ್ನು ಮಾನವೀಯತೆಯ ಆಧಾರದ ಮೇಲೆ ಬಹಳಷ್ಟು ಮುಖ್ಯವಾಗಿ ಇಂದಿನ ಕಾಲಕ್ಕೆ ಸಮ್ಮಿಳಿತವಾಗುವಂತೆ ಅಂದಿನ ಕಾಲದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಸಮಾಜದಲ್ಲಿ ಮೇಲು ಕೀಳು ಎನ್ನುವ ಮನೋಭಾವನೆ ಇರಲೇಬಾರದು. ಇಡೀ ಮಾನವ ಕುಲ ಪಂಪ ಹೇಳಿದ ಹಾಗೆ ಮಾನವ ಜಾತಿ ತಾನು ಒಂದೇವಲಂ ಎನ್ನುವ ಪರಿಭಾಷೆಯಲ್ಲಿ ಇಡೀ ಜಗತ್ತಿನಲ್ಲಿ ಸಮಾನತೆ ಇರಬೇಕು. ಯಾರು ಭಗವಂತನ ದೃಷ್ಟಿಯಲ್ಲಿ ಯಾರು ಮೇಲಲ್ಲ, ಯಾರು ಕೀಳಲ್ಲ, ಎಲ್ಲರೂ ಸಮಾನರು ಎನ್ನುವ ಭಾಷೆಯಲ್ಲಿ ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಕೂಡಲ ಸಂಗಮ ದೇವನ ಮನೆಯ ಮಗನೆಂದೆನಿಸಯ್ಯ ಎನ್ನುವ ವಚನದಲ್ಲಿ ಅತ್ಯಂತ ಆತ್ಮೀಯವಾಗಿ ಇಡೀ ಮನುಕುಲ ಎಲ್ಲರೂ ನಮ್ಮವರು ಎನ್ನುವ ಒಂದು ಆತ್ಮೀಯತೆಯನ್ನು ವಚನದಲ್ಲಿ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಬಸವಣ್ಣನವರು, ಬುದ್ಧ, ಬಸವ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಕುಲಕ್ಕೆ ತಮ್ಮ ನಡವಳಿಕೆ ಹಾಗೂ ತಮ್ಮ ವಚನ ಹಾಗೂ ಸಂವಿಧಾನ, ತಮ್ಮ ಉಪದೇಶಗಳ ಮೂಲಕ ಇಡೀ ಮಾನವ ಕುಲದಲ್ಲಿ ಜಾಗೃತಿಯನ್ನುಂಟು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದ್ದರಿಂದಲೇ ಇತಿಹಾಸದ ಕಾಲಘಟ್ಟದಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಎನ್ನುವ ಹೆಸರು ಈ ಮಾನವ ಕುಲ ಸೂರ್ಯ ಚಂದ್ರರಿರುವವರಿಗೂ ಸಹ ಅದು ಈ ಪ್ರಚಲಿತವಾಗಿರುತ್ತೆ ಅನ್ನುವಂಥ ಮಾತನ್ನು ಹೇಳುತ್ತಾ, ಬಸವಣ್ಣನವರು ಕೇವಲ ಕನ್ನಡ ನಾಡು ಅಷ್ಟೇ ಅಲ್ಲ, ಭಾರತ ದೇಶ ಅಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ಯಾವುದನ್ನು ನಾವು ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಕರಿತೀವಿ, ಅಂಥ ಸೂರ್ಯ ಮುಳುಗದ ಸಾಮ್ರಾಜ್ಯದ ಇಂಗ್ಲೆಂಡಿನ ಥೇಮ್ಸ್ ನದಿಯ ದಡದಲ್ಲಿ ಅವರ ಮೂರ್ತಿ ಸ್ಥಾಪನೆಯಾಗಿದೆ ಅಂತಂದರೆ ಬಸವಣ್ಣನವರ ಕೀರ್ತಿ ಕೇವಲ ನಮ್ಮ ನಾಡಿನಲ್ಲಿ, ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ಅವರ ವಚನಗಳ, ಉಪದೇಶಗಳ ಕೀರ್ತಿ ಇವತ್ತು ಹಬ್ಬಿದೆ ಅನ್ನುವಂಥ ಮಾತನ್ನು ಇವತ್ತು ಹೇಳ್ತಾ, ಆ ಜಗಜ್ಯೋತಿ ಬಸವಣ್ಣನವರ, ಭಕ್ತಿ ಭಾಂಡಾರಿ ಬಸವಣ್ಣನವರ ಉಪದೇಶಗಳು ಎಲ್ಲ ಕಾಲಕ್ಕೂ, ಎಲ್ಲ ಜನಾಂಗಕ್ಕೂ ಸರ್ವ ವಿಧಿತ ಹಾಗೂ ಅವರ ಉಪದೇಶಗಳನ್ನು, ಅವರ ವಚನಗಳ ಸಾರವನ್ನು, ಅವರ ಸಾಮಾಜಿಕ ಸಂದೇಶಗಳನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರಿಗೆ ಗೌರವ ಅರ್ಪಿಸೋಣ ಅನ್ನುವಂಥ ಮಾತನ್ನು ತಮಗೆಲ್ಲರಿಗೂ ತಿಳಿಸ್ತಾ, ಜಗಜ್ಯೋತಿ ಬಸವಣ್ಣನವರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ.